ಸಾರಿ ಸರ್, ನಾನು ನಿಮ್ಗೆ ನೋಡ್ಲಿಲ್ಲ. ಆದ್ರೆ ನಾನು ನಿಮ್ಗೆ ನೋಡಿದೆ. ನೀವು ಕೂಡ ಗೊತ್ತು ನನಗೆ. ನಿಮ್ಮ ತಂದೆಯವರಿಗೆ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ತುಂಬಾ ದೊಡ್ಡ ವ್ಯಕ್ತಿ. ನಾನು ಅವರ ಎಲ್ಲಾ ಪುಸ್ತಕಗಳನ್ನು ಓದಿದ್ದೀನಿ. ನಾನಂತೂ ಅವರ ದೊಡ್ಡ ಫ್ಯಾನ್. ಬೆಳಗ್ಗೆ ಅವರ ಫೋಟೋಗೆ ಹಾರ ಕೂಡ ಹಾಕಿದ್ದೆ. ಫೋಟೋಗೆ ಹಾರಾಮ. ಆದ್ರೆ ನಮ್ ತಂದೆಯವರು ಇನ್ನೂ ಬದುಕಿದ್ದಾರೆ. ಏನು ರತನ್ ಸಿಂಗ್ ಬಾಬಾ ಇನ್ನೂ ಬದುಕಿದ್ದಾರ? ರತನ್ ಸಿಂಗ್ ಬಾಬಾ? ಅರೇ, ನಮ್ ತಂದೆ ಹೆಸರು ಗಡಗಿ ಗಂಗಪ್ಪ ಸರ್. ಗಡಗಿ ಗಂಗಪ್ಪನ ಅಂದ್ರೆ ಇದು ನಿಮ್ ತಂದೆಯವರ ರೋಡ್ ಅಲ್ವಾ? ಹಂಗಿದ್ರೆ ನೋ ಎಂಟ್ರಿಯಲ್ಲಿ ಯಾಕೆ ಬಂದ್ರಿ? ಸಾರಿ ಸರ್, ನೋಡ್ಲಿಲ್ಲ. ಹಂಗೆ ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟೆ. ಇಲ್ಲೇ ಶೂಸ್ ತರನ ಹೋಗ್ತಿದ್ದೆ ಸರ್. ಶೂಸ್ ತರಕ್ಕೆ ಕಾರಲ್ಲಿ ಹೋಗ್ಬೇಕಾ? ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಮುಗೀತು. ಸುಮ್ನೆ ಟ್ರಾಫಿಕ್ ಕ್ರಿಯೇಟ್ ಮಾಡ್ಕೊಂತ ಇರ್ತೀರಾ? ಹಲೋ ಮ್ಯಾಮ್, ಮೊನ್ನೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದೀನಿ. ಟ್ರಾಫಿಕ್ ಅಲ್ಲಿ ಒಬ್ಬ ಆಟೋ ಹಿಂದೆ ಏನಾಕಿದ್ದೆ ಗೊತ್ತಾ? ಹಾಲು ನೋಡಿ ಬರಕೋಣ ಅವರೇ. ಮುಂದೆ ಜಾಗ ಇದ್ದೀರ, ನಾನೇ ಹೋಗ್ತಿರಯ್ಯೋ ಅಂತ ಹಾಕ್ಸೋನೆ. ಅದೆಲ್ಲ ಬಿಡು, ಮನೆ ಇಂಟರ್ವ್ಯೂ ಇದಲ್ಲ, ಏನಾಯ್ತು? ಬಿಡು ಬಿಡು ಮ್ಯಾಮ್, ಚೆನ್ನಾಗಿ ಸರಿಲ್ಲ. ನನ್ನೇ ಹೋಗುದು ಆಚೆ ಇಟ್ಬಿಟ್ರು. ಅಂತದೇನ್ ಮಾಡ್ರಪ್ಪ? ಅದೇನಿಲ್ಲ ಮ್ಯಾಮ್, ಒಂದ್ ಫಾರ್ಮ್ ಕೊಟ್ಟಿದ್ರು, ಫಿಲ್ ಮಾಡಿದೆ, ಹೋಗುದು ಆಚೆ ಇಟ್ಬಿಡದ. ಏನ್ ಕೊಟ್ಟಿದ್ರು? ನೇಮ್ ಅಜಯ್, ಓಕೆ, ಏಜ್ 25. ಆಮೇಲೆ ನೆಕ್ಸ್ಟ್ ಫೋನ್ ಅಂತ ಕೊಟ್ಟಿದ್ರು. ನಾನ್ ಬರ್ದೆ ಐಫೋನ್ 16 Pro Max. ನೋ ಕಾಮೆಂಟ್ಸ್. ಲಾಸ್ಟ್ ಅಲ್ಲಿ ಸೆಕ್ಸ್ ಅಂತ ಇತ್ತು. ಇನ್ನು ಯಾರು ಚಾನ್ಸ್ ಕೊಟ್ಟಿಲ್ಲ. ನೋ ಎಕ್ಸ್ಪೀರಿಯನ್ಸ್ ಅಂತ ಬರ್ದೆ. ಮಚಾ, ಏನ್ ಮಾಡ್ತಾ ಇದ್ಯಾ? ಇನ್ನೇನ್ ಮಾಡೋಣ, ನಾಳೆ ಮ್ಯಾಕ್ಸ್ ಎಕ್ಸಾಮ್ ಅಲ್ವಾ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹಂಗಾದ್ರೆ ನೀದ ಸ್ಕೇಲ್ ಐತೆ ಅಲ್ವಾ? ಇದೆ. ನಿನ್ ಸ್ಕೇಲ್ ಟೋಟಲ್ ಎಷ್ಟು ಸೆಂಟಿಮೀಟರ್ ಇದೆ? 15. ಅದ್ರಲ್ಲಿ 7 ಸೆಂಟಿಮೀಟರ್ ನೀನ್ ತಿಕ್ಕಿಟ್ಕೋ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಮಚಾ, ಬೇಜಾರಾಯ್ತಾ? ಇಲ್ಲ ಬಿಡಪ್ಪ. ಹಂಗಾರೆ ಮಿಕ್ಕಿರೋ 8 ಸೆಂಟಿಮೀಟರ್ ತಿಕ್ಕಿಟ್ಕೊಂಬಿಡು. ಹಲೋ ಮಾಮ್. ಲೋ, ಅರ್ಜೆಂಟ್ ಕೆಲ್ಸ ಇತ್ತು ಕಣ. ಸರಿ, ಮುಗಿಸ್ಕೊಂಡ್ ಫೋನ್ ಹಾಕು ಮಗ. ಏನಾ? ಲೋ ಮಚ್ಚಾ, ನಾನು ಈ ವರ್ಷನೂ IAS ಆಗೋದೆ ಕಣೋ. IAS ಆಗೋದಾ? ವರ್ಷ ಇಡೀ ನನ್ ಜೊತೆ ಸಾಯ್ತಿದ್ದೆ, ಯಾಕೆ ಪಲ್ಲಾಗ್ಬಿಟ್ಟೆ? ಲೋ, IAS ಅಂದ್ರೆ ಸಿಂಗಲ್ ಅಂತ ಮಚ್ಚಾ. ಯಾವ ಎಲ್ಲ ಕಾಲೇಜಲ್ಲಿ ಯಾವ್ದೋ ಆಗಿತ್ತು ಅಂತಲ್ಲ ಮಚ್ಚಾ. ಅವಳು ನನ್ ಹೃದಯ ಕದ್ಬಿಟ್ಲು ಮಚ್ಚಾ. ನೀನ್ ಅವಳು ಕಿಡ್ನಿ ಕಟ್ಬಿಡು, ಇಬ್ರು ಮಾರ್ಬೋದು, ದುಡ್ಡು ಮಾಡ್ಕೊಂಬೋಣ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಏನ್ ಮಗ, ಎಲ್ಲ ಆರಾಮಾ? ಹುಷಾರಾಗಿದ್ಯಾ ತಾನೆ ನೀನು? ಹುಷಾರಾಗಿದ್ದೀನಿ. ಯಾಕೆ, ನನ್ಗೇನಾಗುತ್ತೆ? ಅಲ್ಲ, ಮೊನ್ನೆ ಜೋರಾಗಿ ಮಳೆ ಗಾಳಿ ಬಂತಲ್ಲ, ನಿನ್ ಬೇರೆ ಜಿಂಬಾಡಿ ಎಲ್ಲ ಗಾಳಿಗೆ ಹಾರ್ಕಂಗಿರ್ಕೊಂಡು ಹೋಗ್ಬಿಟ್ಟೆ ನಾ ಅನ್ಕಂಡೆ. ಅಷ್ಟೊಂದಲ್ಲೇನ್ ವೀಕ್ ಇಲ್ಲ ಮಗ, ಗಾಳಿ ಎಲ್ಲ ಹಾರ್ಕೊಂಡ್ ಹೋಗೋ ಅಷ್ಟು. ಮೊನ್ನೆ ಹೊಡೆದಿದ್ ಗಾಳಿಗೆ ನಮ್ ಮನೆ ಹತ್ರ ಇರೋ ಮರ ಹಾರ್ಕೊಂಡ್ ಹೋಗಿ ಪಕ್ಕದ ಏರಿಯಾದಲ್ಲಿರೋ ನಮ್ ಫ್ರೆಂಡ್ ಮನೆ ಹತ್ರ ಹೋಗಿ ಬಿದ್ದೈತೆ. ಅವ್ರ ಅಮ್ಮ ಫ್ರೀಯಾಗಿ ಮರ ಸಿಕ್ತು ಅಂತ ಪಾಟ್ಗೆ ಹಾಕೊಂಡ್ಬಿಟ್ಟವ್ರೆ. ಎಲ್ಲಾರು ಕಿವಿ ಹೂವ ಇಟ್ರೆ ನಿನ್ ಮರನೇ ಇಡ್ತಾ ಇದ್ಯಾ? ಸರಿ, ನಾಳೆ ನಮ್ ಮೇರೆದಲ್ಲಿ ಊರಬ್ಬ, ಬಂದ್ಬಿಡಪ್ಪ, ಮಿಸ್ ಮಾಡ್ಬೇಡ. ಯಾಕೆ ಮಾಮ್, ಡ್ಯಾನ್ಸ್ ಆಡಕ? ಇಲ್ಲಲೇ, ಅವ್ರು ಟಮಟೆ ಅವರು ಒಂದು ಉದ್ದದ್ ಕಡ್ಡಿ ಬೇಕು ಅಂತ ಇದ್ರು. ನೀನು ಹೆಂಗೋ ಕಡ್ಡಿ ತರನೇ ಇದೆಯಲ್ಲ, ಅದಕ್ಕೆ ನಿನ್ನೆ ಅವ್ರು ಕೊಟ್ಬಿಡೋಣ ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಅದೇನೋ ಅಂತಾರಲ್ಲ, ಇಲಿಗ್ ಪ್ರಾಣಿ ಸಂಕಟ ಆದ್ರೆ ಬೇಕಕ್ ಚಲ್ಲಾಟ ಅಂತೆ, ಹಂಗಾಯ್ತು ಇವಾಗ. ಇಲಿಯಾರು ನಿನ್ಗೂ ದಪ್ಪ ಇರುತ್ತಲೇ, ನೀನ್ ಇಲಿಗಿಂತ ಸಣ್ಣ ಇದೆಯಾ? ಕಷ್ಟ ಅಂದ್ರೆ ಏನು ಅಂತ ನನಗ್ ಗೊತ್ತಿಲ್ವಾ? ನನ್ನ ಲೈಫಲ್ಲಿ ಫಸ್ಟ್ 2 ವರ್ಷ ನಾನು ನಡಿಯಕ್ಕೆ ಆಗ್ತಿರ್ಲಿಲ್ಲ. ನಾನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡ್ರು ಅಂಬೆಗಾಲ್ ಇಟ್ಕೊಂಡು ಓಡಾಡ್ಬೇಕಿತ್ತು. ನಾನು 1 ವರ್ಷ ತಗೊಂಡಿದ್ದಾಗ ನನ್ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ನನ್ ಮೈಂಡ್ ಅಲ್ಲಿರೋದ್ನ ನಾನು ಯಾರಿಗೂ ಹೇಳಕ್ಕೂ ಆಗ್ತಿರ್ಲಿಲ್ಲ. ನಂಗೆ ಎಷ್ಟೇ ಹೊಟ್ಟೆ ಹಸ್ತು ನಾನು ಯಾರಿಗೂ ಊಟನೂ ಕೇಳಕ್ ಆಗ್ತಿರ್ಲಿಲ್ಲ. ನಂಗೆ ಏನೇ ಬೇಕು ಅಂದ್ರೂ ಅಳ್ಬೇಕಿತ್ತು ನಾನು. ನನಗ್ ಕಷ್ಟ ಗೊತ್ತಿಲ್ಲ ಅಂತ ಹೇಳಕ್ ನಿಮ್ಗೆ ಯಾವ ರೈಟ್ಸ್ ಕೂಡ ಇಲ್ಲ. ಯಾಕಂದ್ರೆ ನಾನ್ ಅನ್ಭವಿಸಿರೋ ಕಷ್ಟ ನನಗ್ ಗೊತ್ತು. ಈಗ್ಲೂ ಒಂದೇ ವಿಷಯ ಕಾಡ್ತಾ ಇರೋದು, ತುಂಬಾ ಚಿಕ್ಕ ವಯಸ್ಸಲ್ಲೇ ಉಟ್ಬಿಟ್ಟೆ ನಾನು. ಹಲೋ, ಎಲ್ಲದಿಲ್ಲಿ? ನಾನಾ ಹರ್ಷ ಕಾಂಪ್ಲೆಕ್ಸ್. ಅಲ್ಲೇ ಬರ್ಬೇಕಾದ್ರೆ ಒಂದ್ಸಲ ಬಲ್ಬ್ ತಗೊಂಬಲ್ಲ. ಈ ವಿದ್ಯಾನಗರ ಬಂದೆ ನಾಳೆ. ಈಗ ಹರ್ಷ ಕಾಂಪ್ಲೆಕ್ಸ್ ಅಂತಲೇ ಅವಾಗಿದ್ದೆ. ಹರ್ಷ ಕಾಂಪ್ಲೆಕ್ಸ್, ಈಗ ವಿದ್ಯಾನಗರ ಬಂದೆ. ಎಲ್ಲ ಹೊಂಟಿ ಎಲ್ಲಿ ಮನೆ? ಹತ್ತರಿ, ನಾನು ಮನೆ ಕಡೆನೆ ಬರ ಅಂತಿಂತಾರೆ ಒಂದ್ ಸ್ವಲ್ಪ. ಇಲ್ಲ, ನಾ ಅಜ್ಜಿ ಮನೆ ಹೊಂಟೇನೆ. ಯಾವ ಮನೆ ಅನ್ನೋದು ಬರ್ತೇನೆ, ನಿಮ್ಮ ಅಜ್ಜಿ ಮನೆ ಕಡೆನೆ ಬರ್ತಿಂತಾರೆ. ಈಗ ಅಲ್ಲೇ ಬರಂತಿದ್ದೆ ನಾನು. ಹೌದಾ, ನಮ್ಮ ಅಜ್ಜಿ ಮನೆ ಅಲ್ಲೇ, ಶಂಕರನ ಅಜ್ಜಿ ಮನೆ ಅಂತೇನೆ ನಾನು. ವಿಡಿಯೋ ಕಾಲ್ ಆನ್ ಮಾಡ್ಲಿ. ವಿಡಿಯೋ ಕಾಲ್ ಇಲ್ಲಿ ನನ್ನ ಫ್ರಂಟ್ ಕ್ಯಾಮ್ರಾ ವರ್ಕ್ ಆಗುದಿಲ್ಲ, ಅದು ಏನ್ ಕಾಣುದಿಲ್ಲ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಲಿ. ನನ್ನ ಮೊಬೈಲಿಗೆ ಬ್ಯಾಕ್ ಕ್ಯಾಮ್ರಾನೇ ಇಲ್ಲ, ಹಾಕಿಸ್ಬೇಕು ನೋಡೋದೊಂದು. ಸೂರಜ್ ರೇ, ನಿನ್ ನವನಿಗೆ ಸುಳ್ಳು ಹೇಳ್ತೀನಿ. ಸೂರಜ್ ಯಾರು ಬೇಕಾಗಿತ್ತು ನಿಮ್ಗ? ನಾ ಸೂರಜ್ ಅಲ್ಲ, ಸುರೇಶ್ ಮಾತು. ನಿನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಕಂಡು ಹಿಡಿತೀನಿ ಕಣ. ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿ ಇದ್ದಂಗಿದೆ, ಸಿಂಹ ರಾಶಿನ ನೀನಲ್ಲಿ. ನೀನು ನೋಡಕ್ ಗಂಡಸಿದಂಗಿದ್ಯಪ್ಪ, ಕನ್ಯಾ ರಾಶಿ ಅಲ್ವಾ ನಿಂದ? ನೀನ್ ಮಾತ್ ಕಲ್ತ್ಬಿಡ ಕಣ. ನಿಮ್ ಹೆಂಗ್ಸರು ಹಿಂಗ್ ಮಾತ್ ಕಲ್ಸ್ಬಿಡೋರೆ.
ಹಲೋ ಲೇ ರೋಯ. ಹಾ ಹೇಳ್ಪಾ ಹುಲಿ. ಅವನವನ ದವಾಖಾನಿ 24 ತಾಸ ತೆಗ್ದಿರ್ತೈತ ಹೇಳ್ತಾರ, ಆದ್ರ ಅದಕ್ಕೆ ಗೇಟ್ ಯಾಕೆ ಹಾಕ್ತಾರ್ಲಿ? ನಾವು ಬಿಟ್ಟು ಅಲ್ಪ ಹುಳ. ಎದಕ್ಕಂದ್ರ ರಾತ್ರಿ ತುಡುಗ್ರು ಬರ್ತಾರು. ತುಡುಗ್ರಿ ಎಲ್ಲ ದವಾಖಾನ್ಯಾಗ ಸೂಜಿ ಒಯ್ತಾರನ್ಲಿ. ಹೌದ್ ಮಾವ್, ನಿಂದು ಎಲ್ಲಾ ಕರೆ. ಹಾ ಅದ್ ಹೋಗ್ಲಿ ಬಿಡ್ಪ. ನೋಡ ಎಲ್ಲಾರು ಚಡ್ಡಿ ಒಳಗ್ ಹಾಕೋದ ಇತ್ತಂದ್ರೆ ಕಲರ್ ಚಡ್ಡಿ ಅದಕ್ ಮಾಡ್ಸ್ಯಾರ ಹೇಳು, ಎದ್ರ ಸಂಬಂಧ? ಅಣ್ಣ ಗೊತ್ತಿಲ್ಲಪ್ಪ, ನಿಮಗ್ ಗೊತ್ತಿದ್ರ ಕಮೆಂಟ್ ಮಾಡ್ರಿ. ಹೆಂಗಾರ ಮಾಡಿ ಡೇವಿಡ್ ಗಾಗಿನ್ಸ್ ತರ ಆಗ್ಬೇಕು. ಹಲೋ ಮಚ್ಚ, ನಾಳೆ ಬೇಗ ಬಂದು ಫೋನ್ ಮಾಡು, ರನ್ನಿಂಗ್ ಹೋಗೋಣ. ರನ್ನಿಂಗಾ? ಏನ್ ಸಡನ್ ಆಗಿ ರನ್ನಿಂಗು? ಅದೆಲ್ಲ ಕೇಳ್ಬೇಡ ಮಚ್ಚ, ಬಂದು ಫೋನ್ ಮಾಡು. ಸರಿ ತಗೊಳಪ್ಪ, ಬರ್ತೀನಿ. ಮಗ, ಇವತ್ತಿನ ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತವ್ರೆ. ಅವ್ರ ಬೈಕ್ ಕೊಟ್ರೆ ಕಾರ್ ಕೇಳು, ಫ್ಯಾನ್ ಕೊಟ್ರೆ AC ಕೇಳು, ಏನೇ ಕೊಟ್ರು ಡಬಲ್ ಕೇಳು. A few moments later. ನಾವು ವರದಕ್ಷಿಣೆಯಲ್ಲಿ ಬೈಕ್ ಕೊಡ್ತೀವಿ. ಇಲ್ಲ ನಂಗೆ ಕಾರ್ ಬೇಕು. ಸರಿ ಆಯ್ತು, ಇಟ್ಕೋಬೋಲಿ. ಮತ್ತೆ ಒಂದ್ ಫ್ಯಾನ್ ಕೊಡ್ತೀವಿ. ಇಲ್ಲ ನಂಗೆ AC ಬೇಕು. ನಮ್ ಮಗಳನ್ ಕೊಡ್ತಿದೀವಲ್ಲ. ಇಲ್ಲ ನಂಗೆ ಅವ್ರ ಅಮ್ಮ ಬೇಕು. ಏನು ಕೊಟ್ಟಿದ್ ನನ್ನ ಮಗನ? ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ, ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚಿಕೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ, ಹಾಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿತೀನಿ. ನೋಡಿ ಎಣ್ಣೆ ನಿನ್ನ ಇಷ್ಟು ಹಾಳು ಮಾಡಿದ್ದೆ, ಎಲ್ಲದಕ್ಕೂ ಉಲ್ಟಾ ಸೇರಿ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡಿದ್ಯಾ? ಇಲ್ಲ. ಆಯ್ತು, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲೆಮನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನ್ ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಾಡಿ ನಾನೇ ಕಾಲ್ ಮಾಡ್ಕೊಂಡ್ಲಿ. ನೋಡ್ದ ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳು ಮಾಡಿದೆ. ನೀನ್ ಉಲ್ಟಾ ಸೀದಾ ಜವಾಬ್ ಕೊಡ್ತಾ ಇದೀಯ. ಯಾರಾದ್ರೂ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನ್ ಜೀವನ ಪೂರ್ತಿ ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟಾ ನೀನ್ ಬೆಸ್ಟಾ? ಮಚ್ಚ ಒಂದ್ ಮಾತಾಡ್ಲ ಹೇಳ್ ಮಚ್ಚ. ನಿನ್ನೆ ನನ್ ತನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ತನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ನೆಕ್ಸ್ಟ್ ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ನೀನ್ ಸಾಯದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಮತ್ತೆ ನೀನ್ ಯಾಕೆ ಇಷ್ಟು ಚೆನ್ನಾಗಿದ್ಯಾ ಅಂತ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಚೆನ್ನಾಗಿದ್ದೀರೇ ಗೊತ್ತಿರೋದು. ಮಚ್ಚ, ನಾನೊಂದು ಹೊಸ ಸಾಂಗ್ ಬರ್ದಿದ್ದೀನಿ, ಕೇಳು. ಬೇವು ಬೆಲ್ಲ ಮೆಲ್ಲೋಕೆ, ಹೊಸ ಬಟ್ಟೆ ಹಾಕೋಕೆ, ಮಧ್ಯಾಹ್ನ ಹೋಳಿಗೆ ಉಣ್ಣೋಕೆ, ಸಂಜೆ ಪಂಚಾಂಗ ಕೇಳೋಕೆ, ಮನೆ ಮುಂದೆ ರಂಗೋಲಿ ಬಿಡಿಸೋಕೆ, ಬೆಲ್ಲದ ಸಿಹಿ ಹಂಚೋಕೆ, ಬಾಗಿಲಿಗೆ ತೋರಣ ಕಟ್ಟೋಕೆ, ಎಲ್ಲರಿಗೂ ಹಾರ್ದಿಕ ಯುಗಾದಿ ಹಬ್ಬದ ಶುಭಾಶಯಗಳು.